ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವೆಲ್ಲ ಶಿವನನ್ನು ಪೂಜೆ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ವಾ? ಅದೇ ರೀತಿ ಈ ದಿನ ಧ್ಯಾನ ಮಾಡೋದು ಕೂಡ ತುಂಬ ಅವಶ್ಯಕ. ನಮಗೆಲ್ಲ ಗೊತ್ತಿರೋ ಹಾಗೆ ಶಿವ ಧ್ಯಾನದ ಮೂಲ, ಶಿವನಿಂದನೇ ಧ್ಯಾನ. ಇವತ್ತು ನಾವು ಈ ಧ್ಯಾನವನ್ನು ಮಾಡಿ ಶಿವನೊಂದಿಗೆ ಅನುಸಂಧಾನವಾಗಿ ಅವರಿಂದ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳೋಣ. ಹಾಗೆ ನಮ್ಮ ದೇಹದ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳೋಣ. ಎಲ್ಲರೂ ಒಂದು ಸುಖ ಸ್ಥಿರಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕೈಗಳನ್ನು ಜೋಡಿಸಿ, ಅಂದರೆ ಬೆರಳಿನೊಳಗೆ ಬೆರಳ ಹಾಕಿ, ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ದೇಹ ಮತ್ತು ಮನಸ್ಸು ಧ್ಯಾನಕ್ಕೆ ಸಿದ್ಧವಾಗಿದೆ ಅಂದರೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈಗ ನಿಧಾನವಾಗಿ ಒಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಆ ಉಸಿರನ್ನು ಆಚೆ ಬಿಡಿ. ಮತ್ತೊಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೆ ಉಸಿರನ್ನು ಆಚೆ ಬಿಡಿ. ಇನ್ನೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಮತ್ತೆ ಆ ಉಸಿರನ್ನು ಹಾಗೆ ಆಚೆ ಕಳಿಸಿ. ಈಗ ನಿಮ್ಮ ಉಸಿರನ್ನು ಗಮನಿಸಿ. ಯಾವುದೇ ರೀತಿಯ ಯೋಚನೆ ಹಿಂದೆ ಓಡದೆ ಬರೀ ನಿಮ್ಮ ನೈಸರ್ಗಿಕವಾದ ಸ್ವಾಭಾವಿಕವಾದ ಉಸಿರಿನೊಂದಿಗೆ ನೀವು ನೀವಾಗಿರಿ. ನಮ್ಮ ಈ ಧ್ಯಾನಕ್ಕೆ ದೇವ ಮಹಾದೇವ ಶಿವನನ್ನು ಆಹ್ವಾನಿಸೋಣ. ಈಗ ಮಾಸ್ಟರ್ಸ್, ನೀವು ಯಾವ ಕೋರಿಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಇದ್ದೀರಾ ಅದನ್ನು 3 ಸಲ ನಿಮ್ಮ ಮನಸ್ಸಿನೊಳಗೆ ಹೇಳಿಕೊಳ್ಳಿ. ಈಗ ನಿಮ್ಮ ಆ ಕೋರಿಕೆಯ ಜೊತೆಗೆ ನಿಧಾನವಾಗಿ ಒಂದು ದೀರ್ಘ ಉಸಿರನ್ನು ತಗೋತಾ ನಿಮ್ಮ ಪ್ರಾಪಂಚಿಕ ಜ್ಞಾನದಿಂದ ದೂರವಿದ್ದು ಸಂಪೂರ್ಣವಾಗಿ ನಿಮ್ಮೊಳಗೆ ನೀವು ನಿಧಾನವಾಗಿ ಪಯಣಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಉಬ್ಬುಗಳ ಮಧ್ಯ ತನ್ನಿ. ಅಲ್ಲೇ ದಿಟ್ಟಿಸಿ ನೋಡಿ. ಶಿವನ ಧ್ಯಾನದ ರೂಪವನ್ನು ನೀವು ವಿಜುವಲೈಸ್ ಮಾಡಿ.
ಶಿವನ ಸಂಪೂರ್ಣ ಚಿತ್ರಣವನ್ನು ಫೀಲ್ ಮಾಡಿ. ಹಾಗೆ ನಿಧಾನವಾಗಿ ಒಂದು ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಆಚೆ ಬಿಡಿ. ನಾವೆಲ್ಲರೂ ಶಿವನ ತತ್ವ. ಆ ಶಿವನ ಶಕ್ತಿ ಎನರ್ಜಿಯನ್ನು ನಮ್ಮ ದೇಹಕ್ಕೆ ಆಹ್ವಾನಿಸೋಣ. ನಿಮ್ಮ ದೇಹ ಆ ಎನರ್ಜಿಯನ್ನು ರಿಸೀವ್ ಮಾಡ್ತಿರೋದನ್ನು ಅಬ್ಸರ್ವ್ ಮಾಡಿ. ಶಿವ ಎಂದರೆ ಅಂಧಕಾರಗಳನ್ನು ತೊಲಗಿಸುವವನು. ಅಂದರೆ ನಮ್ಮೊಳಗಿನ ಅಂಧಕಾರಗಳಾದ ನಕಾರಾತ್ಮಕ ಆಲೋಚನೆ, ಕಾಯಿಲೆಗಳು, ನಕಾರಾತ್ಮಕ ನಂಬಿಕೆ, ಆಚರಣೆ, ದುಃಖ, ಆತಂಕ, ಭಯಗಳ ನಿವಾರಕ. ಈ ಎಲ್ಲ ಅನಗತ್ಯ ಅಂಧಕಾರಗಳು ನಮ್ಮಿಂದ ದೂರ ಹೋಗಿ ಬೆಳಕಾಗಿ ಪರಿವರ್ತಿಸುತ್ತಿರೋದನ್ನು ಗಮನಿಸಿ. ಶಿವ ಎಂದರೆ ಧೈರ್ಯ, ನಿರ್ಲಿಪ್ತತೆ, ಸಮಾನತೆ, ಪ್ರಾಮಾಣಿಕತೆ, ನಮ್ರತೆ, ಮುಗ್ಧತೆ, ನ್ಯಾಯ, ಗೌರವ ಮತ್ತು ಸ್ವಯಂ ನಿಯಂತ್ರಣದ ಸಕಾರಾತ್ಮಕ ಮೌಲ್ಯಗಳನ್ನು ಹೊಂದಿರುವವನು. ಈ ಎಲ್ಲ ಮೌಲ್ಯಗಳನ್ನು ಹೊಂದಿದ್ದರೆ ಮಾತ್ರ ನಾವು ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪುವುದು. ಇವೆಲ್ಲವನ್ನ ನಿಮ್ಮ ದೇಹ ಶಿವನಿಂದ ಸ್ವೀಕರಿಸುತ್ತಿರುವುದನ್ನು ಫೀಲ್ ಮಾಡಿ. ಶಿವನ ಸಾರವೆಂದರೆ ಶಕ್ತಿ. ಶಕ್ತಿ ಎಂದರೆ ಪುರುಷ ತತ್ವ ಮತ್ತು ಸ್ತ್ರೀ ತತ್ವ. ಈ ಎರಡು ಶಕ್ತಿಗಳನ್ನು ಗೌರವಿಸಿದಾಗ ನಾವು ನಿಜವಾಗಿಯೂ ಶಕ್ತಿಯುತ ಮತ್ತು ಪ್ರಭಾವಶಾಲಿಯಾಗುತ್ತೇವೆ. ಹಾಗಾಗಿ ಈ ಎರಡು ತತ್ವಗಳನ್ನು ನಾವು ತುಂಬ ಗೌರವದಿಂದ ಕಾಣಬೇಕು. ಆಗ ನಮ್ಮಲ್ಲಿ ಶಿವ ಶಕ್ತಿ ನೆಲೆಸುತ್ತಾರೆ.
ಶಿವನಿಗೆ ಹಣೆಯ ಮೇಲೆ ಮೂರನೇ ಕಣ್ಣು ಇದೆ. ಇದರ ಆಳವಾದ ಅರ್ಥವು ಪ್ರಜ್ಞೆಯ ಜಾಗೃತಿಯಾಗಿದೆ. ನಮ್ಮಲ್ಲಿ ಈ ಮೂರನೇ ಕಣ್ಣು ತೆರೆಯಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಧ್ಯಾನವನ್ನು ಮಾಡಬೇಕು. ಆಗ ನಾವು ಉನ್ನತ ಮಟ್ಟದ ಬುದ್ಧಿವಂತಿಕೆ ಮತ್ತು ಪ್ರಜ್ಞೆಯನ್ನು ಪಡೆಯಬಹುದು. ಈಗಿನಿಂದ ಸಂಕಲ್ಪ ಮಾಡಿ, ನೀವು ಪ್ರತಿದಿನ ಧ್ಯಾನ ಮಾಡುವುದಾಗಿ. ಶಿವನ ಕುತ್ತಿಗೆಯಲ್ಲಿರುವ ನಾಗ ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ನಾವು ನಮ್ಮ ಅಹಂಕಾರವನ್ನು ಕರಗಿಸಿದರೆ ಅದು ನಾವು ಧರಿಸುವ ಆಭರಣದಂತೆ ಆಗುತ್ತದೆ. ನಾವು ಪರಿವರ್ತನೆಯ ಮೂಲ. ಹಾಗಾಗಿ ಅಹಂಕಾರವನ್ನು ಅಳಿಸಿ ನಮ್ರತೆಯ ಆಭರಣವನ್ನು ಧರಿಸೋಣ. ಆ ಅಹಂಕಾರವೆಂಬುದನ್ನು ಈಗಲೇ ನಿಮ್ಮ ದೇಹದಿಂದ ತೆಗೆದುಹಾಕಿ ನಮ್ರತೆಯನ್ನು ನಿಮ್ಮ ದೇಹದೊಳಗೆ ತುಂಬಿಕೊಳ್ಳಿ. ಶಿವನ ಆಯುಧವಾದ ತ್ರಿಶೂಲ 3 ಪ್ರಾಂಗಳನ್ನು ಹೊಂದಿದೆ. ಆ 3 ಪ್ರಾಂಗಳು ನಮ್ಮ ಶಕ್ತಿ, ಜ್ಞಾನ ಮತ್ತು ಕ್ರಿಯೆಯಾಗಿದೆ. ನಾವು ಈ 3 ತತ್ವಗಳನ್ನು ನಮ್ಮ ಆಯುಧವಾಗಿ ಮಾಡಿಕೊಂಡಾಗ ನಮ್ಮ ಗುರಿ ತಲುಪಲು ಸಾಧ್ಯ. ಈ ತತ್ವಗಳನ್ನು ಈಗಲೇ ಈ ಕೂಡಲೇ ನಿಮ್ಮ ದೇಹದಲ್ಲಿ ಸ್ವೀಕರಿಸಿ. ಶಿವನ ಕೂದಲಿನ ಮೇಲೆ ಚಂದ್ರನು ಶಾಂತವಾಗಿರುವ ಮನಸ್ಸನ್ನು ಪ್ರತಿನಿಧಿಸುತ್ತಾನೆ. ನಮ್ಮ ಮನಸ್ಸು ಚಂದ್ರನಂತೆ ಶಾಂತ ಮತ್ತು ಸ್ಪಷ್ಟವಾಗಿದ್ದರೆ ನಾವು ಆಂತರಿಕ ಶಾಂತಿ, ಸ್ವಯಂ ಶಿಸ್ತು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಚಂದ್ರನ ಶಾಂತ ಭಾವವನ್ನು ನಿಮ್ಮೊಳಗೆ ತುಂಬಿಕೊಳ್ಳಿ.
ಶಿವನ ತಲೆಯಿಂದ ಹರಿಯುವ ಗಂಗಾ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಇದರ ಅರ್ಥ ನಮ್ಮ ಮನಸ್ಸು ಮತ್ತು ದೇಹವನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು. ಈ ಶುದ್ಧತೆಯ ತತ್ವವನ್ನು ನಮ್ಮಲ್ಲಿ ಈಗ ಅಳವಡಿಸಿಕೊಳ್ಳೋಣ. ಶಿವನ ಡಮರು ಕಾಸ್ಮಿಕ್ ಧ್ವನಿ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಮಂತ್ರಗಳ ಶಕ್ತಿ, ಜಪ ತಪಗಳ ಧ್ವನಿಯಿಂದ ನಮ್ಮ ಮನವನ್ನು ಕಾಸ್ಮಿಕ್ ಶಕ್ತಿಯಿಂದ ನಾವು ತುಂಬಿಸಿಕೊಳ್ಬೇಕು. ಜಪ ತಪ ಮಂತ್ರಗಳನ್ನು ಮನೆಯಲ್ಲಿ ಕೇಳುವುದರ ಮೂಲಕ ನಮ್ಮ ಮನವನ್ನು ಕಾಸ್ಮಿಕ್ ಎನರ್ಜಿಯಿಂದ ತುಂಬಿಸಿಕೊಳ್ಳೋಣ ಇವತ್ತಿನಿಂದ. ಶಿವನ ಶಕ್ತಿಯುತವಾದ ಮಂತ್ರ ಓಂ ನಮಃ ಶಿವಾಯ. ಅಂದರೆ ನಾನು ನನ್ನ ಅಂತರಂಗಕ್ಕೆ ನಮಸ್ಕರಿಸುತ್ತೇನೆ. ಇದರ ಅರ್ಥ ನಮಗೆ ನಾವು ಸಮಯ ಕೊಡೋದು, ಗೌರವಿಸೋದು, ಪ್ರೀತಿಸುವುದು. ನಮಗೆ ನಾವು ಸಮಯ ಕೊಡೋದು ಅಂದರೆ ಮೆಡಿಟೇಷನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಮತ್ತು ನಮ್ಮ ದೇಹವನ್ನು ಪ್ರೀತಿಸೋದು, ಗೌರವಿಸೋದು. ಈಗಿಂದ ನಮ್ಮ ದೇಹವನ್ನು ನಾವು ಪ್ರೀತಿಸೋಣ, ಗೌರವಿಸೋಣ ಹಾಗೂ ಧ್ಯಾನ ಮಾಡಿ, ಯೋಗಗಳನ್ನು ಮಾಡಿ ಪ್ರೀತಿಯಿಂದ ನೋಡ್ಕೊಳ್ಳೋಣ. ಶಿವನ ದೇಹದ ಮೇಲಿನ ಬೂದಿ ಮರಣವು ನಾವೆಲ್ಲರೂ ಅನುಭವಿಸುವ ಒಂದು ವಾಸ್ತವ ಎಂಬ ಅಂತಿಮ ಸತ್ಯವನ್ನು ಇದು ಸಂಕೇತಿಸುತ್ತದೆ. ಸಾವನ್ನು ನಾವು ವಿನಮ್ರವಾಗಿ ಮತ್ತು ಆತಂಕ ಭಯಗಳಿಲ್ಲದೆ
ಸ್ವೀಕರಿಸಬೇಕು ಎಂದು ಈ ಬೂದಿ ತಿಳಿಸುತ್ತದೆ. ಶಿವನು ಹುಲಿಯ ಚರ್ಮದ ಬಟ್ಟೆಯನ್ನ ಧರಿಸಿದ್ದಾರೆ. ಇದು ಬೇರೆಯವರ ಆಂತರಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಅದಕ್ಕಾಗಿ ಯಾರನ್ನು ಅವಮಾನಿಸಬಾರದು, ಹೀಯಾಳಿಸಬಾರದು ಎಂದು ಈ ಹುಲಿಯ ಚರ್ಮದ ಬಟ್ಟೆಯು ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ಯಾರನ್ನು ಅಗೌರವದಿಂದ ಕಾಣಬೇಡಿ. ಶಿವನ ಕೈ ಮತ್ತು ಕುತ್ತಿಗೆಯಲ್ಲಿರುವ ರುದ್ರಾಕ್ಷ, ಇದು ಧ್ಯಾನದ ಅಭ್ಯಾಸದಿಂದ ನಾವು ಮನಸ್ಸನ್ನು ಹೇಗೆ ಪವಿತ್ರಗೊಳಿಸಬಹುದು ಎಂಬುದನ್ನು ತಿಳಿಸಿಕೊಡುತ್ತದೆ. ಈ ಎಲ್ಲ ಶಿವನ ಮೌಲ್ಯಗಳನ್ನು, ತತ್ವಗಳನ್ನು, ಶಕ್ತಿಯನ್ನು ನಿಮ್ಮ ದೇಹ ಸ್ವೀಕರಿಸ್ತಾ ಇರೋದನ್ನು ಗಮನಿಸಿ. ಅದನ್ನು ಫೀಲ್ ಮಾಡಿ. ಹಾಗೆ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಈಗ ನೀವು ಮೊದಲು ಯಾವ ಸಂಕಲ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡಿದ್ರಿ ಅದನ್ನು ಆಗಿದೆ ಅಂತ ವಿಜುವಲೈಸ್ ಮಾಡಬೇಕು, ದೃಶ್ಯೀಕರಿಸಬೇಕು. ಆ ಕೋರಿಕೆ ಈಡೇರಿದಾಗ ನಿಮಗೆ ಎಷ್ಟು ಆನಂದ ಆಗತ್ತೆ ಅದನ್ನು ನೀವು ಅನುಭವಿಸಬೇಕು. ಆ ಕೋರಿಕೆಗಳೆಲ್ಲ ಈಡೇರಿದ್ದು ನಿಮ್ಮ ಮನಸ್ಸು ಹಗುರವಾಗಿರೋದನ್ನು ಗಮನಿಸಿ. ಹಾಗೆ ಆ ಸಂತೋಷದೊಂದಿಗೆ, ನೆಮ್ಮದಿಯೊಂದಿಗೆ ನಿಮ್ಮ ಸ್ವಾಭಾವಿಕ ಸ್ಥಿತಿಗೆ ಬನ್ನಿ.
ನಿಧಾನವಾಗಿ ಎಚ್ಚರಗೊಂಡು ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಇಡಿ. ಹಾಗೆ ನಿಮ್ಮ ಎರಡೂ ಕೈಗಳನ್ನು ನೋಡ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ಈ ಧ್ಯಾನದಲ್ಲಿ ನಮಗೆ ಶಕ್ತಿಯನ್ನು ತುಂಬಿದ ಮಹಾದೇವನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಧ್ಯಾನವನ್ನು ಎಲ್ಲರೂ ನನ್ನ ಜೊತೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮೆಡಿಟೇಷನ್ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.